ಬನ್ನಿ ದೇಸಾಯಿಯರೇ, ಬಾ ತಾಯಿ. ದೂರದಲ್ಲಿ ಏಕೆ ನಿಂತಿರಿ? ಹತ್ತಿರ ಬನ್ನಿ. ನೋಡಿದ್ರ ಇನ್ನೊಂದು ಕ್ಷಣ ಹೋದ್ರೆ ತಲೆ ಮೇಲೂ ಕೂರಿಸ್ಕೊತಾರ ನೋಡ್ರಿ. ಎಲ್ಲಿ ನಿಮ್ಮ ಮಗ ಶ್ರೀಧರ? ಚೆಂಡಿ ಹಿಡಿದು ಅಳುತ್ತಾ ಇದ್ದ. ಅವನ ವೇಣುಗೋಪಾಲ ಮನೆಗೆ ಕಳುಹಿಸಿಕೊಟ್ಟೆ. ಅದಕ್ಕೆ ನಿಧಾನವಾಯಿತು. ನಿಮ್ಮ ಮಗನೇ ನಮ್ಮ ವೇಣುಗೋಪಾಲ. ಅವನಿಲ್ಲದೆ ನಿಮಗೆ ತೀರ್ಥ ಕೊಡುವುದೂ ಇಲ್ಲ, ನಾವು ಭಿಕ್ಷೆ ಸ್ವೀಕರಿಸುವುದೂ ಇಲ್ಲ. ಪರೀಕ್ಷೆ ಮಾಡಬೇಡಿ ಗುರುಗಳೇ, ಅವನಿನ್ ಬರೋ ಹಾಗಿಲ್ಲ. ಅಂದರೆ ಈ ಕರಣೆ ಘಟನೆಯಲ್ಲಿ ಬಿದ್ದು ಅವನ್ ಸತ್ತೋದ. ನಮ್ಮ ರಾಮ ನಿಮ್ಮ ಮನೆಗೆ ಬಂದಿರುವಾಗ ನಿಮ್ಮ ಮಗ ಮೃತನಾದನು. ಆ ದೇಹವಿಲ್ಲಿ. ದೇವತಾರಾಧನೆಗೂ ಸಮಾರಾಧನೆಗೂ ಭಂಗ ಬರಬಾರದೆಂದು ಬಚ್ಚಿಟ್ಟು ಬಿಟ್ಟೆವು. ಮನುಷ್ಯರ ಕಣ್ಣಿಂದ ಬಚ್ಚಿಡಬಹುದು, ದೇವರ ಕಣ್ಣಿಂದ ಮುಚ್ಚಿಡಬಲ್ಲಿರ. ಹೋಗಿ ಆ ದೇಹವನ್ನು ತನ್ನಿ. ಹೋಗಿ ತೆಗೆದುಕೊಂಡು ಬನ್ನಿ ದೇಸಾಯಿದೆ. ಸತ್ತವನಿಗೆ ಸಂಜೀವನಿ ಕೊಡ್ತಾರಪ್ಪ, ಕಲಿಯುಗದ ಆಂಜನೇಯ. ಇದೆಲ್ಲ ಮೊದಲೇ ಮಾತಾಡ್ಕೊಂಡು ಮಾಡುವ ಹಂಚಿಕೆ ಇರಬೇಕು. ಒಂದ್ ವೇಳೆ ಬದುಕ್ದ ಅವ್ರ ಮಗ ಅನ್ನಿ, ನಾವು ಬೇರೆ ತರ ಮಾಡಿದ್ರಾಯ್ತು. ಹೇಗೆ? ಹರಯೇ ನಮಃ. ಮಗು ಮಹಾಮಹಿಮ ನಮ್ಮ ಕುಲವನ್ನೇ ಉದ್ಧಾರ ಮಾಡಿಬಿಟ್ಟು ಶ್ರೀಹರಿಗೆ ಪ್ರೀತಿಯಾಗಿ ಈ ಕಿರೀಟಗಿರಿಯ ಜಹಗೀರಿಯನ್ನು ನಾವು ಸ್ವೀಕರಿಸಬೇಕು. ಸುಮ್ಮನೆ ಸತ್ತಾಗಿ ಅಭಿನಯ ಮಾಡು, ಅಷ್ಟೇ ಸಾಕು. ಅದು ಶ್ರೀಗಳು ಬಂದ್ಬಿಟ್ಟು. ಸ್ವಾಮಿ ಕಾಪಾಡಬೇಕು, ಪ್ರಾಣದಾನ ಮಾಡಬೇಕು. ಈಗೊಂದು ಗಳಿಗೆಗೆ ಮೊದಲು ಕಲ್ಲು ಗುಂಡಾಗಿದ್ದ, ಇದ್ದಕ್ಕಿದ್ದಾಗೆ ಬಾಯ್ ಬಿಟ್ಬಿಟ್ಟ. ನಿಜವಾಗಿ ಸತ್ತವನನ್ನು ಬದುಕಿಸಲಾರನಪ್ಪ. ಅಂದ್ರೆ ದೇಸಾಯರ ಮಗ ಸುಳ್ಳು ಸತ್ನೇನ್ರಿ? ಅವನ ಆಯಸ್ಸಿನ್ನೂ ಉಳಿದಿತ್ತು. ಇವನ ಆಯಸ್ಸು ಇನ್ನೂ ಉಳಿದಿಲ್ಲೇನ್ರಿ? ಖಂಡಿತವಾಗಿಯೂ ಇಲ್ಲ. ಇಲ್ವೇ? ಖಂಡಿತವಾಗಿ ಇಲ್ವೇ? ಇವರು ದೊಡ್ಡ ಮಹಾನುಭಾವರಲ್ವೇ? ಬನ್ರಿ ಹೋಗೋಣ. ಕೇಶವ ಏನು ಏನು ಅಂದ್ರೆ? ಕೇಶವ ಗುರುಗಳೇ ಕ್ಷಮಿಸಿ ಗುರುಗಳೇ, ನಮ್ಮನ್ನು ಕ್ಷಮಿಸಿ. ಅವನನ್ನು ಕಾಪಾಡಿ. ಅವನು ನಿಜವಾಗಲೂ ಸತ್ತೋದೆ ಗುರುಗಳೇ, ಅವನನ್ನು ಕಾಪಾಡಿ. ಅವನ ಒಳದ ಆಯಸ್ಸನ್ನು ನಾವು ಬದಲಿಸಲಾರೆವು, ಉಳಿದಿದ್ದರೆ ಉಳಿಸಬಲ್ಲೆವಷ್ಟೇ. ಗುರುಗಳೇ